ರಾಜ್ಯ ರಾಜಕಾರಣದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ್ದೇ ಚರ್ಚೆ. ಬಿಜೆಪಿ ಜೆಡಿಎಸ್ಗಳಿಂದ 11 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಬಿಜೆಪಿಯಲ್ಲಿ 3 ಕಮಿಟಿ ರಚನೆ ಮಾಡಲಾಗಿದೆ. ಯಾರು ಅಡ್ಡ ಮತ ಹಾಕಿದ್ರು, ಯಾಕೆ ಹಾಕಿದ್ರು ಅನ್ನುವುದನ್ನು ಪತ್ತೆ ಹಚ್ಚಿ ವರದಿ ಕೊಡೋದಕ್ಕೆ. ಇನ್ನೊಂದು ಕಡೆ ಜೆಡಿಎಸ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಶಾಸಕರುಗಳ ಸಭೆ ಕರೆದು ಜೆಡಿಎಸ್ನ 18 ಎಂಎಲ್ಎಗಳ ಪೈಕಿ ಜಿಟಿ ದೇವೇಗೌಡರೊಬ್ಬರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಆ ಸಭೆಗೆ ಬಂದರು. ಬಹಳ ಭಾವನಾತ್ಮಕವಾಗಿ ಮಾತನಾಡಿದ್ರಂತೆ ಕುಮಾರಸ್ವಾಮಿ ಅವರು ಆ ಸಭೆಯಲ್ಲಿ. ಶಿಸ್ತು ಕ್ರಮ, ಪಕ್ಷದಿಂದ ಹೊರಹಾಕುವ ಎಚ್ಚರಿಕೆ ಅದೆಲ್ಲ ಇರಲಿಲ್ಲ. ಬೇಸರದ ಭಾವನಾತ್ಮಕ ಮಾತುಗಳನ್ನು ಹೇಳಿದ್ರಂತೆ. ಸಭೆಗೆ ಬಂದಿದ್ದ ಎಂಎಲ್ಎಗಳಿಗೆ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಗಿದೆ. ನಿಮ್ಮನ್ನ ನಂಬಿ ದ್ರೋಹಕ್ಕೊಳಗಾದೆ, ಪಕ್ಷದ ಒಳಗಿದ್ಕೊಂಡೆ ಇಂಥ ಕೆಲಸ ಮಾಡ್ಕೊಂಡಿರಬೇಡಿ, ಹೋಗೋದಾದ್ರೆ ಈಗಲೇ ಪಕ್ಷ ಬಿಟ್ಟು ಹೋಗ್ಬಿಡಿ, ಅನುದಾನದ ಆಸೆಯಿಂದ ಪಕ್ಷಕ್ಕೆ ದ್ರೋಹ ಬಗೆದಿದ್ದೀರಿ, ನಿಮ್ಮನ್ನು ನಾನು ತಡೆಯೋದಿಲ್ಲ ಅಂದ್ರಂತೆ. ಚುನಾವಣೆ ಘೋಷಣೆಯಾದ ನಂತರ ಪಕ್ಷ ಬಿಡೋ ಯೋಚನೆ ಮಾಡಬೇಡಿ, ನನಗೆ ತೊಂದರೆ ಕೊಡಬೇಡಿ, ನನಗೆ ಮತ್ತೆ ಪಕ್ಷ ಕಟ್ಟೋದು ಗೊತ್ತಿದೆ. ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಆಡಿದ ಮಾತು. ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲ ಅಂತ ನೀವು ಹೇಳಿದ್ರೆ ನಾನೇ ಕಳಿಸ್ಕೊಟ್ಟು ಬಿಡ್ತಿದ್ದೆ. ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಹೇಳಿದ ಮಾತಿದು. ಅಡ್ಡ ಮತದಾನ ಮಾಡಿದ ಶಾಸಕರಿಗೆ ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲ ಅನ್ನಿಸಿ ಅದನ್ನ ನನ್ನೆದುರಿಗೆ ಹೇಳಿದ್ರೆ ನಾನೇ ಕಳಿಸ್ಕೊಟ್ಟು ಬಿಡ್ತಿದ್ದೆ. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅನ್ನೋದು ಪರಿಣಾಮ ಬೀರಿದೆ. 40-50 ಕೋಟಿ ಅನುದಾನದ ಆಸೆ ತೋರಿಸಿದ್ದಾರೆ. ಆ ಆಸೆಗೆ ಬಿದ್ದ ಅಡ್ಡ ಮತದಾನ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುವುದು ಕಾಂಗ್ರೆಸ್ಸಿಗೆ ಬೇಕಾಗಿದೆ. ಈ ಚುನಾವಣೆ 2028ರ ಮೇಲೆ ಪರಿಣಾಮ ಬೀರಲ್ಲ. ಏನೇ ಮಾಡಿದ್ರೂ ಈ ಮೈತ್ರಿಯನ್ನ ಕೆಡಿಸೋದಕ್ಕಾಗದಿಲ್ಲ. ಎರಡೂ ಪಕ್ಷಗಳ ಮಧ್ಯೆ ಹೊಂದಾಣಿಕೆಗೆ ಕೊರತೆ ಇಲ್ಲ. ನಮ್ಮ ಗುರಿ ಇರೋದು 2028ರ ಚುನಾವಣೆ ಅಂದ್ರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕೇಳಿಸ್ಕೊಳ್ಳಿ. ಕಳೆದ 3 ವರ್ಷದಿಂದ ಶಾಸಕರುಗಳು ಅವರವರ ಕ್ಷೇತ್ರಗಳಲ್ಲಿ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡಲಿಕ್ಕಾಗಿಲ್ಲ. ಪ್ರತಿಯೊಂದು ಕಡೆ ಕಾರ್ಯಕರ್ತರು, ಜನಗಳು ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನಗಳು ಎತ್ತಕ್ಕಂಥದ್ದು ನೋಡಿದ್ದೀನಿ. ಅದರ ಹಿನ್ನೆಲೆಯ ಈ ಒಂದು ಚುನಾವಣೆ ಸ್ವಲ್ಪ ಪರಿಣಾಮ ಬೀರಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇದನ್ನು ಮುಂದಕ್ಕಿನ್ನೂ ಹೇಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನಾನು ನನ್ನ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ
ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ನನ್ನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂಥ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗಬೇಕು, ಏನೇನು ನಿರ್ಧಾರಗಳು ಮಾಡಬೇಕು ಮಾಡ್ತೀವಿ, ಅದನ್ನು ಗಮನದಲ್ಲಿ ಇಟ್ಕೊಂಡೆ ಮುಂದಿನ ನಿರ್ಧಾರಗಳು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.